ಈಗ ಈ ಗೃಹಲಕ್ಷ್ಮಿಯ 5,000 ಕೋಟಿ ಪುರಾಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ನಂಗೇನೂ ಗೊತ್ತಿಲ್ಲ, ನಾನೇನೂ ಮಾಡಿಲ್ಲ ಅಂತ ಲಕ್ಷ್ಮಿ ಮೇಡಮ್ ಹೇಳ್ತಾರೆ. ಹಾಗಿದ್ರೆ 2 ತಿಂಗಳ ದುಡ್ಡು ಎಲ್ಲಿ ಹೋಯ್ತು? ಇಲಾಖೆ ಸಚಿವರು ಇವರ ಅಧೀನದಲ್ಲಿ ಎಲ್ಲವೂ ಕೂಡ ನಡೆಯುತ್ತೆ. ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ ಅಂತಂದ್ರೆ ರಾಜ್ಯದ ಜನರಿಗೆ ಉತ್ತರ ಕೊಡಬೇಕು, ವಿಪಕ್ಷದವರಿಗೆ ಉತ್ತರ ಕೊಡಬೇಕು, ಸದನದ ಮೂಲಕ ಜನರಿಗೆ ಆ ಉತ್ತರ ತಲುಪಬೇಕು. ಜವಾಬ್ದಾರಿ ಇರುವಂತವರು ಜಾರಿಕೊಳ್ಳುವ ಉತ್ತರ ಕೊಟ್ಟರೆ ಅಂತಿಮವಾಗಿ ನಮ್ಮನ್ನ ಕಾಡುವ ಪ್ರಶ್ನೆ, ಆ ದುಡ್ಡು ಎಲ್ಲಿ ಹೋಯಿತು ಅಸಲಿಗೆ ಅಂತ. 2 ತಿಂಗಳ ಬಾಕಿ ಹಣವನ್ನೇ ಕೊಟ್ಟಿಲ್ಲ ಸಿದ್ದರಾಮಯ್ಯ ಸರ್ಕಾರ. ಕೊನೆ ಕ್ಷಣದಲ್ಲಿನ ಗೇಮ್ಗೆ ಬಿಗ್ ಟ್ವಿಸ್ಟ್ ಕೊಟ್ಟಿರುವಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಆರ್ಥಿಕ ಇಲಾಖೆಯತ್ತ ಕೈ ತೋರಿಸಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ತಮ್ಮ ವಿರುದ್ಧದ ಅಸ್ತ್ರ ಈಗ ಮುಖ್ಯಮಂತ್ರಿಯತ್ತ ತಿರುಗಿಸಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಹೆಂಗೆ ಅಂತಂದ್ರೆ, 5,000 ಕೋಟಿ ಆರ್ಥಿಕ ಇಲಾಖೆಯಿಂದಲೇ ಬಂದಿಲ್ಲ. 5,000 ಕೋಟಿ ಆರ್ಥಿಕ ಇಲಾಖೆಯಿಂದ ಬಂದಿಲ್ಲ ಅಂತ ಈಗ ಹೇಳ್ತಾ ಇದ್ದೀರಿ. ಮೊದಲು ನೀವು ಸದನದಲ್ಲಿ ಹೇಳಿದ್ದೇನು? ಎಲ್ಲವನ್ನ ಕೊಟ್ಟಿದ್ದೀವಿ ಅಂತ. ಆರ್ಥಿಕ ಇಲಾಖೆಯಿಂದ ದುಡ್ಡು ಬಂದಿಲ್ಲ ಅಂತ ಈಗ ಹೆಂಗ್ ಹೇಳ್ತೀರಿ? ಜವಾಬ್ದಾರಿ ಇರುವಂತವ್ರಿಗೆ ಆರ್ಥಿಕ ಇಲಾಖೆಯಿಂದ ಎಷ್ಟು ದುಡ್ಡು ಬಂತು, ಅದನ್ನ ಎಷ್ಟು ಜನರಿಗೆ ತಲುಪಿಸಿದೀವಿ, ಪ್ರತಿ ಕಾಂಗ್ರೆಸ್ನ ಕಾರ್ಯಕ್ರಮ ಸಮಾವೇಶಗಳಲ್ಲಿ ಹೇಳ್ತೀರಿ, ಇಷ್ಟು ಕೋಟಿ ನಾವು ಜನರಿಗೆ ಕೊಟ್ಟಿದ್ದೀವಿ ಈ ಯೋಜನೆಯ ಮೂಲಕ ಅಂತ ಹೇಳಿ. ಇದು ಹೆಂಗೆ ನಿಮ್ಗೆ ಕಣ್ ತಪ್ಪಿತು? ಅದು ಹೇಗೆ ನೀವು ಬೇಜವಾಬ್ದಾರಿ ಉತ್ತರವನ್ನ ಕೊಟ್ರಿ? ಈಗ ಅದನ್ನ ಗಟ್ಟಿಗೆ ಹಚ್ಚುವ ಸಂದರ್ಭದಲ್ಲಿ ಆರ್ಥಿಕ ಇಲಾಖೆ ಕೊಟ್ಟಿಲ್ಲ ಅಂತ ಹೇಳ್ತಿದಾರಪ್ಪ. ಆರ್ಥಿಕ ಇಲಾಖೆಯಿಂದ ಹಣವೇ ಬಂದಿಲ್ಲ ಅಂತ ಸಚಿವೆ ಹೇಳ್ತಿದ್ದಾರೆ. ಹಣ ಕೊಟ್ರೆ ತಾನೇ ಖಾತೆಗೆ ಹಾಕೋದು ಅಂತ ಹೆಬ್ಬಾಳ್ಕರ್ ಅವರು ಈಗ ಹೇಳ್ತಿದ್ದೀರಿ. ಹಾಗಿದ್ರೆ ನಿಮ್ಮಿಂದಲೇ ಇದು ಹೆಂಗ್ ಉತ್ತರ ಬಂತು? ನಾವು ಆ 2 ತಿಂಗಳು ದುಡ್ಡನ್ನು ಹಾಕಿದ್ವಿ ಅಂತ ಹೇಳಿ. 5,000 ಕೋಟಿ ಲೆಕ್ಕ ಹೆಂಗ್ ತಪ್ಪುತ್ತೆ? ಹಣಕಾಸು ಇಲಾಖೆ ಯಾರ ಕಡೆ ಇದೆ, ಅವರತ್ತ ಈಗ ಬೊಟ್ಟು ಮಾಡ್ತಾ ಇದೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಸಾಥ್ ಕೊಡ್ತಿದ್ದಾರೆ. ಹೌದು, ಹಣಕಾಸು ಇಲಾಖೆ ಹಣ ಕೊಟ್ಟಿಲ್ಲ ಅಂತ ಹೇಳಿ. ಯಾವತ್ತಿಗೂ ಸಿಎಂ ಸುಪರ್ದಿಯಲ್ಲಿ ಹಣಕಾಸು ಇಲಾಖೆ ಇರುತ್ತೆ. ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದೆ ಆರ್ಥಿಕ ಇಲಾಖೆ. ಹಾಗಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಸಿದ್ದರಾಮಯ್ಯ ಅವರತ್ತ ಕೈ ಮಾಡ್ತಿದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರಿಗೆ ಇದು ಬಿಸಿ ತುಪ್ಪ ಆಗುತ್ತಾ? ಇದು ಕ್ಯಾಬಿನೆಟ್ ನಲ್ಲಿ ಚರ್ಚೆಗೆ ಬರಬಹುದಾ? ಆವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಆಗುತ್ತಾ? ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಸದನದಲ್ಲಿ ಇಷ್ಟು ಈಸಿಯಾಗಿ ಆನ್ಸರ್ ಮಾಡಿ ಎಸ್ಕೇಪ್ ಆಗುವಂಗಿಲ್ಲ. 3 ದಿನ ಅವರು ಹೌಸ್ಗೂ ಬರಲಿಲ್ಲ. ಹಾಗಿದ್ರೆ ಏನ್ ಆನ್ಸರ್ ಮಾಡಬೇಕು ಅನ್ನೋದನ್ನ ಪ್ರಿಪೇರ್ ಮಾಡ್ಕೊಂಡು ಬಂದ್ರ ಅನ್ನುವಂತ ಪ್ರಶ್ನೆಯೂ ಕೂಡ ಇಲ್ಲಿ ಕಾಡುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ನಡೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರುವಂತಹ ಉತ್ತರ ನಾನಾ ರೀತಿಯ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ವಿಪಕ್ಷ ಕೂಡ ಇದನ್ನೇ ಆರೋಪ ಮಾಡ್ತಾ ಇದೆ. ಈಗ ನೀವು ಆರ್ಥಿಕ ಇಲಾಖೆ ಅಂತಿದ್ದೀರಿ, ಇಷ್ಟು ಜನ ಏನ್ ಮಾಡ್ತಾ ಇದ್ರಿ? ಹಾಗಿದ್ರೆ ಆರ್ಥಿಕ ಇಲಾಖೆಯೂ ಕೂಡ ಸದನಕ್ಕೆ ತಪ್ಪು ಉತ್ತರ ಕೊಡ್ತಾ ಇದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಆನ್ಸರ್ ಮಾಡಬೇಕಾಗತ್ತೆ. ನೋಡೋಣ ಮುಂದೆ ಇದು ಯಾವ ರೀತಿಯ ಹಂತಕ್ಕೆ ಹೋಗುತ್ತೆ, ಮತ್ತೆ ಏನ್ ಚರ್ಚೆ ಆಗುತ್ತೆ ಅಂತ. ಇನ್ನ ನೆಕ್ಸ್ಟ್, ಈಗ ಈ ಗೃಹಲಕ್ಷ್ಮಿಯ 5,000 ಕೋಟಿ ಪುರಾಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ನಂಗೇನೂ ಗೊತ್ತಿಲ್ಲ, ನಾನೇನು ಮಾಡಿಲ್ಲ ಅಂತ ಲಕ್ಷ್ಮಿ ಮೇಡಮ್ ಹೇಳ್ತಾರೆ. ಹಾಗಿದ್ರೆ 2 ತಿಂಗಳ ದುಡ್ಡು ಎಲ್ಲಿ ಹೋಯ್ತು? ಇಲಾಖೆ ಸಚಿವರು ಇವರ ಅಧೀನದಲ್ಲಿ ಎಲ್ಲವೂ ಕೂಡ ನಡೆಯುತ್ತೆ. ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ ಅಂತಂದ್ರೆ ರಾಜ್ಯದ ಜನರಿಗೆ ಉತ್ತರ ಕೊಡಬೇಕು, ವಿಪಕ್ಷದವರಿಗೆ ಉತ್ತರ ಕೊಡಬೇಕು, ಸದನದ ಮೂಲಕ ಜನರಿಗೆ ಆ ಉತ್ತರ ತಲುಪಬೇಕು. ಜವಾಬ್ದಾರಿ ಇರುವಂತವರು ಜಾರಿಕೊಳ್ಳುವ ಉತ್ತರ ಕೊಟ್ಟರೆ ಅಂತಿಮವಾಗಿ ನಮ್ಮನ್ನ ಕಾಡುವ ಪ್ರಶ್ನೆ, ಆ ದುಡ್ಡು ಎಲ್ಲಿ ಹೋಯಿತು ಅಸಲಿಗೆ ಅಂತ. 2 ತಿಂಗಳ ಬಾಕಿ ಹಣವನ್ನೇ ಕೊಟ್ಟಿಲ್ಲ ಸಿದ್ದರಾಮಯ್ಯ ಸರ್ಕಾರ. ಕೊನೆ ಕ್ಷಣದಲ್ಲಿನ ಗೇಮ್ಗೆ ಬಿಗ್ ಟ್ವಿಸ್ಟ್ ಕೊಟ್ಟಿರುವಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಆರ್ಥಿಕ ಇಲಾಖೆಯತ್ತ ಕೈ ತೋರಿಸಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ತಮ್ಮ ವಿರುದ್ಧದ ಅಸ್ತ್ರ ಈಗ ಮುಖ್ಯಮಂತ್ರಿಯತ್ತ ತಿರುಗಿಸಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಹೆಂಗೆ ಅಂತಂದ್ರೆ, 5,000 ಕೋಟಿ ಆರ್ಥಿಕ ಇಲಾಖೆಯಿಂದಲೇ ಬಂದಿಲ್ಲ. 5,000 ಕೋಟಿ ಆರ್ಥಿಕ ಇಲಾಖೆಯಿಂದ ಬಂದಿಲ್ಲ ಅಂತ ಈಗ ಹೇಳ್ತಾ ಇದ್ದೀರಿ. ಮೊದಲು ನೀವು ಸದನದಲ್ಲಿ ಹೇಳಿದ್ದೇನು? ಎಲ್ಲವನ್ನ ಕೊಟ್ಟಿದ್ದೀವಿ ಅಂತ. ಆರ್ಥಿಕ ಇಲಾಖೆಯಿಂದ ದುಡ್ಡು ಬಂದಿಲ್ಲ ಅಂತ ಈಗ ಹೆಂಗ್ ಹೇಳ್ತೀರಿ? ಜವಾಬ್ದಾರಿ ಇರುವಂತವ್ರಿಗೆ ಆರ್ಥಿಕ ಇಲಾಖೆಯಿಂದ ಎಷ್ಟು ದುಡ್ಡು ಬಂತು, ಅದನ್ನ ಎಷ್ಟು ಜನರಿಗೆ ತಲುಪಿಸಿದೀವಿ,
ಪ್ರತಿ ಕಾಂಗ್ರೆಸ್ನ ಕಾರ್ಯಕ್ರಮ ಸಮಾವೇಶಗಳಲ್ಲಿ ಹೇಳ್ತೀರಿ ಇಷ್ಟು ಕೋಟಿ ನಾವು ಜನರಿಗೆ ಕೊಟ್ಟಿದ್ದೀವಿ ಈ ಯೋಜನೆಯ ಮೂಲಕ ಅಂತ ಹೇಳಿ. ಇದು ಹೆಂಗೆ ನಿಮ್ಗೆ ಕಣ್ ತಪ್ಪಿತು? ಅದು ಹೇಗೆ ನೀವು ಬೇಜವಾಬ್ದಾರಿ ಉತ್ತರವನ್ನ ಕೊಟ್ರಿ? ಈಗ ಅದನ್ನ ಗಟ್ಟಿಗೆ ಹಚ್ಚುವ ಸಂದರ್ಭದಲ್ಲಿ ಆರ್ಥಿಕ ಇಲಾಖೆ ಕೊಟ್ಟಿಲ್ಲ ಅಂತ ಹೇಳ್ತಿದಾರಪ್ಪ. ಆರ್ಥಿಕ ಇಲಾಖೆಯಿಂದ ಹಣವೇ ಬಂದಿಲ್ಲ ಅಂತ ಸಚಿವೆ ಹೇಳ್ತಿದ್ದಾರೆ. ಹಣ ಕೊಟ್ರೆ ತಾನೇ ಖಾತೆಗೆ ಹಾಕೋದು ಅಂತ ಹೆಬ್ಬಾಳ್ಕರ್ ಅವರು ಈಗ ಹೇಳ್ತಿದ್ದೀರಿ. ಹಾಗಿದ್ರೆ ನಿಮ್ಮಿಂದಲೇ ಇದು ಹೆಂಗ್ ಉತ್ತರ ಬಂತು? ನಾವು ಆ 2 ತಿಂಗಳು ದುಡ್ಡನ್ನು ಹಾಕಿದ್ವಿ ಅಂತ ಹೇಳಿ 5,000 ಕೋಟಿ ಲೆಕ್ಕ ಹೆಂಗ್ ತಪ್ಪುತ್ತೆ? ಹಣಕಾಸು ಇಲಾಖೆ ಯಾರ ಕಡೆ ಇದೆ ಅವರತ್ತ ಈಗ ಬೊಟ್ಟು ಮಾಡ್ತಾ ಇದೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಸಾಥ್ ಕೊಡ್ತಿದ್ದಾರೆ. ಹೌದು, ಹಣಕಾಸು ಇಲಾಖೆ ಹಣ ಕೊಟ್ಟಿಲ್ಲ ಅಂತ ಹೇಳಿ. ಯಾವತ್ತಿಗೂ ಸಿಎಂ ಸುಪರ್ದಿಯಲ್ಲಿ ಹಣಕಾಸು ಇಲಾಖೆ ಇರುತ್ತೆ. ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದೆ ಆರ್ಥಿಕ ಇಲಾಖೆ. ಹಾಗಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಸಿದ್ದರಾಮಯ್ಯ ಅವರತ್ತ ಕೈ ಮಾಡ್ತಿದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರಿಗೆ ಇದು ಬಿಸಿ ತುಪ್ಪ ಆಗುತ್ತಾ? ಇದು ಕ್ಯಾಬಿನೆಟ್ ನಲ್ಲಿ ಚರ್ಚೆಗೆ ಬರಬಹುದಾ? ಆವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಆಗುತ್ತಾ? ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಸದನದಲ್ಲಿ ಇಷ್ಟು ಈಸಿಯಾಗಿ ಆನ್ಸರ್ ಮಾಡಿ ಎಸ್ಕೇಪ್ ಆಗುವಂಗಿಲ್ಲ. 3 ದಿನ ಅವರು ಹೌಸ್ಗೂ ಬರಲಿಲ್ಲ. ಹಾಗಿದ್ರೆ ಏನ್ ಆನ್ಸರ್ ಮಾಡಬೇಕು ಅನ್ನೋದನ್ನ ಪ್ರಿಪೇರ್ ಮಾಡ್ಕೊಂಡು ಬಂದ್ರ ಅನ್ನುವಂತ ಪ್ರಶ್ನೆಯೂ ಕೂಡ ಇಲ್ಲಿ ಕಾಡುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ನಡೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರುವಂತಹ ಉತ್ತರ ನಾನಾ ರೀತಿಯ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ವಿಪಕ್ಷ ಕೂಡ ಇದನ್ನೇ ಆರೋಪ ಮಾಡ್ತಾ ಇದೆ. ಈಗ ನೀವು ಆರ್ಥಿಕ ಇಲಾಖೆ ಅಂತಿದ್ದೀರಿ, ಇಷ್ಟು ಜನ ಏನ್ ಮಾಡ್ತಾ ಇದ್ರಿ? ಹಾಗಿದ್ರೆ ಆರ್ಥಿಕ ಇಲಾಖೆಯೂ ಕೂಡ ಸದನಕ್ಕೆ ತಪ್ಪು ಉತ್ತರ ಕೊಡ್ತಾ ಇದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಆನ್ಸರ್ ಮಾಡಬೇಕಾಗತ್ತೆ. ನೋಡೋಣ ಮುಂದೆ ಇದು ಯಾವ ರೀತಿಯ ಹಂತಕ್ಕೆ ಹೋಗುತ್ತೆ, ಮತ್ತೆ ಏನ್ ಚರ್ಚೆ ಆಗುತ್ತೆ ಅಂತ. ಇನ್ನ ನೆಕ್ಸ್ಟ್, ಈಗ ಈ ಗೃಹಲಕ್ಷ್ಮಿಯ 5,000 ಕೋಟಿ ಪುರಾಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ನಂಗೇನೂ ಗೊತ್ತಿಲ್ಲ, ನಾನೇನು ಮಾಡಿಲ್ಲ ಅಂತ ಲಕ್ಷ್ಮಿ ಮೇಡಮ್ ಹೇಳ್ತಾರೆ. ಹಾಗಿದ್ರೆ 2 ತಿಂಗಳ ದುಡ್ಡು ಎಲ್ಲಿ ಹೋಯ್ತು? ಇಲಾಖೆ ಸಚಿವರು ಇವರ ಅಧೀನದಲ್ಲಿ ಎಲ್ಲವೂ ಕೂಡ ನಡೆಯುತ್ತೆ. ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ ಅಂತಂದ್ರೆ ರಾಜ್ಯದ ಜನರಿಗೆ ಉತ್ತರ ಕೊಡಬೇಕು, ವಿಪಕ್ಷದವರಿಗೆ ಉತ್ತರ ಕೊಡಬೇಕು, ಸದನದ ಮೂಲಕ ಜನರಿಗೆ ಆ ಉತ್ತರ ತಲುಪಬೇಕು. ಜವಾಬ್ದಾರಿ ಇರುವಂತವರು ಜಾರಿಕೊಳ್ಳುವ ಉತ್ತರ ಕೊಟ್ಟರೆ ಅಂತಿಮವಾಗಿ ನಮ್ಮನ್ನ ಕಾಡುವ ಪ್ರಶ್ನೆ, ಆ ದುಡ್ಡು ಎಲ್ಲಿ ಹೋಯಿತು ಅಸಲಿಗೆ ಅಂತ. 2 ತಿಂಗಳ ಬಾಕಿ ಹಣವನ್ನೇ ಕೊಟ್ಟಿಲ್ಲ ಸಿದ್ದರಾಮಯ್ಯ ಸರ್ಕಾರ. ಕೊನೆ ಕ್ಷಣದಲ್ಲಿನ ಗೇಮ್ಗೆ ಬಿಗ್ ಟ್ವಿಸ್ಟ್ ಕೊಟ್ಟಿರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಆರ್ಥಿಕ ಇಲಾಖೆಯತ್ತ ಕೈ ತೋರಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ತಮ್ಮ ವಿರುದ್ಧದ ಅಸ್ತ್ರ ಈಗ ಮುಖ್ಯಮಂತ್ರಿಯತ್ತ ತಿರುಗಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಹೆಂಗೆ ಅಂತಂದ್ರೆ, 5,000 ಕೋಟಿ ಆರ್ಥಿಕ ಇಲಾಖೆಯಿಂದಲೇ ಬಂದಿಲ್ಲ. 5,000 ಕೋಟಿ ಆರ್ಥಿಕ ಇಲಾಖೆಯಿಂದ ಬಂದಿಲ್ಲ ಅಂತ ಈಗ ಹೇಳ್ತಾ ಇದ್ದೀರಿ. ಮೊದಲು ನೀವು ಸದನದಲ್ಲಿ ಹೇಳಿದ್ದೇನು? ಎಲ್ಲವನ್ನ ಕೊಟ್ಟಿದ್ದೀವಿ ಅಂತ. ಆರ್ಥಿಕ ಇಲಾಖೆಯಿಂದ ದುಡ್ಡು ಬಂದಿಲ್ಲ ಅಂತ ಈಗ ಹೆಂಗ್ ಹೇಳ್ತೀರಿ? ಜವಾಬ್ದಾರಿ ಇರುವಂತವ್ರಿಗೆ ಆರ್ಥಿಕ ಇಲಾಖೆಯಿಂದ ಎಷ್ಟು ದುಡ್ಡು ಬಂತು, ಅದನ್ನ ಎಷ್ಟು ಜನರಿಗೆ ತಲುಪಿಸಿದೀವಿ, ಪ್ರತಿ ಕಾಂಗ್ರೆಸ್ನ ಕಾರ್ಯಕ್ರಮ ಸಮಾವೇಶಗಳಲ್ಲಿ ಹೇಳ್ತೀರಿ ಇಷ್ಟು ಕೋಟಿ ನಾವು ಜನರಿಗೆ ಕೊಟ್ಟಿದ್ದೀವಿ ಈ ಯೋಜನೆಯ ಮೂಲಕ ಅಂತ ಹೇಳಿ. ಇದು ಹೆಂಗೆ ನಿಮ್ಗೆ ಕಣ್ ತಪ್ಪಿತು? ಅದು ಹೇಗೆ ನೀವು ಬೇಜವಾಬ್ದಾರಿ ಉತ್ತರವನ್ನ ಕೊಟ್ರಿ? ಈಗ ಅದನ್ನ ಗಟ್ಟಿಗೆ ಹಚ್ಚುವ ಸಂದರ್ಭದಲ್ಲಿ ಆರ್ಥಿಕ ಇಲಾಖೆ ಕೊಟ್ಟಿಲ್ಲ ಅಂತ ಹೇಳ್ತಿದಾರಪ್ಪ. ಆರ್ಥಿಕ ಇಲಾಖೆಯಿಂದ ಹಣವೇ ಬಂದಿಲ್ಲ ಅಂತ ಸಚಿವೆ ಹೇಳ್ತಿದ್ದಾರೆ. ಹಣ ಕೊಟ್ರೆ ತಾನೇ ಖಾತೆಗೆ ಹಾಕೋದು ಅಂತ ಹೆಬ್ಬಾಳ್ಕರ್ ಅವರು ಈಗ ಹೇಳ್ತಿದ್ದೀರಿ. ಹಾಗಿದ್ರೆ ನಿಮ್ಮಿಂದಲೇ ಇದು ಹೆಂಗ್ ಉತ್ತರ ಬಂತು? ನಾವು ಆ 2 ತಿಂಗಳು ದುಡ್ಡನ್ನು ಹಾಕಿದ್ವಿ ಅಂತ ಹೇಳಿ 5,000 ಕೋಟಿ ಲೆಕ್ಕ ಹೆಂಗ್ ತಪ್ಪುತ್ತೆ? ಹಣಕಾಸು ಇಲಾಖೆ ಯಾರ ಕಡೆ ಇದೆ ಅವರತ್ತ ಈಗ ಬೊಟ್ಟು ಮಾಡ್ತಾ ಇದೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಸಾಥ್ ಕೊಡ್ತಿದ್ದಾರೆ. ಹೌದು, ಹಣಕಾಸು ಇಲಾಖೆ ಹಣ ಕೊಟ್ಟಿಲ್ಲ ಅಂತ ಹೇಳಿ. ಯಾವತ್ತಿಗೂ ಸಿಎಂ ಸುಪರ್ದಿಯಲ್ಲಿ ಹಣಕಾಸು ಇಲಾಖೆ ಇರುತ್ತೆ. ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದೆ ಆರ್ಥಿಕ ಇಲಾಖೆ. ಹಾಗಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಸಿದ್ದರಾಮಯ್ಯ ಅವರತ್ತ ಕೈ ಮಾಡ್ತಿದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರಿಗೆ ಇದು ಬಿಸಿ ತುಪ್ಪ ಆಗುತ್ತಾ? ಇದು ಕ್ಯಾಬಿನೆಟ್ ನಲ್ಲಿ ಚರ್ಚೆಗೆ ಬರಬಹುದಾ? ಆವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಆಗುತ್ತಾ? ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಸದನದಲ್ಲಿ ಇಷ್ಟು ಈಸಿಯಾಗಿ ಆನ್ಸರ್ ಮಾಡಿ ಎಸ್ಕೇಪ್ ಆಗುವಂಗಿಲ್ಲ. 3 ದಿನ ಅವರು ಹೌಸ್ಗೂ ಬರಲಿಲ್ಲ. ಹಾಗಿದ್ರೆ ಏನ್ ಆನ್ಸರ್ ಮಾಡಬೇಕು ಅನ್ನೋದನ್ನ ಪ್ರಿಪೇರ್ ಮಾಡ್ಕೊಂಡು ಬಂದ್ರ ಅನ್ನುವಂತ ಪ್ರಶ್ನೆಯೂ ಕೂಡ ಇಲ್ಲಿ ಕಾಡುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ನಡೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರುವಂತಹ ಉತ್ತರ
ನಾನಾ ರೀತಿಯ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ವಿಪಕ್ಷ ಕೂಡ ಇದನ್ನೇ ಆರೋಪ ಮಾಡ್ತಾ ಇದೆ. ಈಗ ನೀವು ಆರ್ಥಿಕ ಇಲಾಖೆ ಅಂತಿದ್ದೀರಿ, ಇಷ್ಟು ಜನ ಏನ್ ಮಾಡ್ತಾ ಇದ್ರಿ? ಹಾಗಿದ್ರೆ ಆರ್ಥಿಕ ಇಲಾಖೆಯೂ ಕೂಡ ಸದನಕ್ಕೆ ತಪ್ಪು ಉತ್ತರ ಕೊಡ್ತಾ ಇದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಆನ್ಸರ್ ಮಾಡಬೇಕಾಗತ್ತೆ. ನೋಡೋಣ ಮುಂದೆ ಇದು ಯಾವ ರೀತಿಯ ಹಂತಕ್ಕೆ ಹೋಗುತ್ತೆ, ಮತ್ತೆ ಏನ್ ಚರ್ಚೆ ಆಗುತ್ತೆ ಅಂತ. ಇನ್ನ ನೆಕ್ಸ್ಟ್